ನಮಸ್ತೆ. ಶನಿವಾರ ಬಂದಿಗಳು ಮತ್ತು ನಾನು ಸೋಮವಾರ ಬಂದಿದ್ದೀನಿ ದೇವ್ರ ಪೂಜೆಗೆ ಹೂವು ಕೀಳೋಣ ಅಂತ 2 ದಿನದ ಮೇಲೆ ಮತ್ತೆ ಗಾರ್ಡನಿಗೆ ಬಂದಿದ್ದೀನಿ. ಯಾಕೆಂದರೆ ಶನಿವಾರ ಕಿತ್ತಿದ್ದು ಹೂವು ಮತ್ತು ಭಾನುವಾರ ಕೀಳಲಿಲ್ಲ, ಅವೆಲ್ಲ ಒಣಗಿದ್ದಾವೆ. ಅವನ್ನು ಭಾನುವಾರ ಪೂಜೆನೂ ಮಾಡೋಕ್ಕಾಗಲಿಲ್ಲ ಅಲ್ಲ, ಅದರಿಂದ ಕೀಳಲಿಲ್ಲ. ನಾನು ಹೂವು ಗಿಡದಲ್ಲೇ ಬಾಡಿದ್ದಾವೆ, ಅವನ್ನೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಕೆಲಸ ಮಾಡ್ತೀನಿ ಇವತ್ತು. ಅಲ್ಲಲ್ಲಿ ದಾರ ಕಟ್ಟವೆಲ್ಲ ಕಟ್ಟಿದ್ದಾವೆ. ಆಮೇಲೆ ಹಂಗೆ ಗಿಡಗಳು ಗಮನಿಸ್ಕೊತೀನಿ ಸ್ವಲ್ಪ. ಹಣ್ಣಿನ ಗಿಡ ಎಲ್ಲ ಗಮನಿಸಿಲ್ಲ, ಅದನ್ನು ಹಂಗೆ ಗಮನಿಸ್ಕೊಂಡು ಜಾಸ್ತಿ ಹೊತ್ತೇನಿರಲಿಲ್ಲ ಈ ನಡುವೆ. ಆಮೇಲೆ ಜಾಸ್ತಿ ಕೆಲಸನೂ ಮಾಡ್ತಾಯಿಲ್ಲ ನಾನು ಇವಾಗ. ಪೂರ್ತಿ ಹುಷಾರಾಗೋವರೆಗೂ ಯಾವುದು ರಿಪೋರ್ಟ್ ಮಾಡೋದಾಗಲಿ ಅಥವಾ ಪಾಟ್ಗಳು ಕ್ಲೀನ್ ಮಾಡೋದಾಗಲಿ ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ಅದೊಂದೊಂದು ದೊಡ್ಡದು ಹೂವು ಅರಳಿದೆ. ಆಮೇಲೆ ಬಳ್ಳಿಗಳು ನಾವು ಹಬ್ಸೋಕ್ಕೆ ಸ್ವಲ್ಪ ದಾರ ಕಟ್ಟಿದೆ. ಮೊನ್ನೆ ಸ್ವಲ್ಪ ಕಟ್ಟಿದ್ನಲ್ವ, ಇವಾಗ ಎಲ್ಲ ಕಡೆ ಎಲ್ಲೆಲ್ಲಿ ಬಳ್ಳಿ ಥರ ಬರ್ತಾಯಿದ್ದಾವೋ ಎಲ್ಲ ಕಟ್ಟಿದೆ. ಕೋಲು ಹಾಕ್ಬಿಟ್ಟು ಒಂದು ಸಣ್ಣ ಕಂಬಿಗಳಿದ್ವು, ಅವನ್ನ ಇಟ್ಬಿಟ್ಟು ದಾರ ಕಟ್ಟಿದ್ದೀನಿ. ಆಮೇಲೆ ಅವು ಕಟ್ಟಾದಮೇಲೆ ಡೈಲಿ ನೋಡ್ಕೊತಾ ಇರಬೇಕು. ಸ್ವಲ್ಪ ಮೇಲಕ್ಕೆ ಹೋಗಿ ಅದಕ್ಕೆ ಉದ್ದಕ್ಕೂ ದಾರ ಕಟ್ಟಿರ್ತೀವಲ್ವ, ಅದಕ್ಕೆ ಹಬ್ಬವರೆಗೂ ನಾವು ಗಮನಿಸ್ಕೊಂಡು ಅದಕ್ಕೆ ಡೈರೆಕ್ಷನ್ ಕೊಟ್ಕೊಂಡು ಹೋಗ್ತಾಯಿದ್ರೆ ಅವು ಮೇಗಳವರೆಗೂ ನಾವು ಕೊಟ್ಟರೆ ಸರಿ ಹೋಗುತ್ತೆ. ಇಲ್ಲಾಂದರೆ ಅಕ್ಕಪಕ್ಕ ಗಿಡಗಳಿಗೆ ಹಬ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೇವಂತಿಗೆ ಗಿಡದಲ್ಲಿ ಇಟ್ಟಿದ್ದೀನಿ ಮತ್ತು ತರಕಾರಿ ಇದು ಚಪ್ರದವರೆ, ಅವರೆಕಾಯಿ ಬೀಜ ಅವನ್ನ ಇಡೋದ್ರಿಂದ ಅವರೆಕಾಯಿ, ಚಪ್ರದವರೆಕಾಯಿ, ಬೀನ್ಸು ಇಂಥ ಗಿಡಗಳಿಗೆಲ್ಲ ಬೇರುಗಳಿಗೆ ನೈಟ್ರೋಜನ್ ಜಾಸ್ತಿ ಇರುತ್ತೆ ಅಂತಾರೆ. ಇವಾಗ ಸೇವಂತಿಗೆ ಗಿಡದಲ್ಲಿ ತುಂಬ ಡಲ್ ಇದ್ದಾವಲ್ವ, ಅದರಿಂದ ನೈಟ್ರೋಜನ್ ಸಿಗಲಿ ಅನ್ನೋ ಇದಕ್ಕೆ ನಾನು ಅದು ಗಿಡದವರೆ ಅಂತ ಇಟ್ಟೆ. ಇವಾಗ ಬಳ್ಳಿ ಥರ ಬರ್ತಾಯಿದ್ದಾವೆ. ಯಾವಾದ್ರೂ ನೈಟ್ರೋಜನ್ ಇರುತ್ತೆ ಅದರಲ್ಲಿ, ಅದಕ್ಕೆ ಇಟ್ಟಿದ್ದೀನಿ. ಯಾಕೆಂದರೆ 2 ತಿಂಗಳು 3 ತಿಂಗಳಲ್ವ, ಅದಾದಮೇಲೆ ಆ ಗಿಡ ಕಿತ್ತೆಸಿಬೋದು. ಅಷ್ಟೊತ್ತಿಗೆ ಸೇವಂತಿಗೆ ಗಿಡಗಳು ಸುಧಾರಿಸ್ಬೋದು ಅಂದ್ಕೊಂಡಿದ್ದೀನಿ. ಇಲ್ಲೇ ಒಂದು ಚಪ್ರದವರೆಕಾಯಿ ಅಂದರೆ ಗಿಡದ ಥರ ಇರೋದು, ಅದು ಒಂದೊಂದು ಹಂಗಾಗಿದ್ದಾವೆ. ಅವಾಗಲೇ ಕಾಯಿ ಸ್ಟಾರ್ಟ್ ಆಗಿದ್ದಾವೆ ಫಸ್ಟು. ಇನ್ನೂ ಒಂಚೂರು ದೊಡ್ಡವಾಗಬೇಕು ನೋಡಿ. ಇಲ್ಲಿ ಬಳ್ಳಿ ಯಾವ ಥರ ಇವಾಗ ಮಲ್ಲಿಗೆ ಗಿಡಕ್ಕೆ ಕಬ್ಕೊಂಬಿಡುತ್ತೆ, ಅದಕ್ಕೆ ಸರಿಯಾದ ದಾರಿ ತೋರಿಸಿಲ್ಲ ಅಂದಾಗ. ಅದಕ್ಕೆ ಅದನ್ನು ಡೈಲಿ ಗಮನಿಸ್ಕೋಬೇಕು. ಪೂರ್ತಿ ಮೇಲೋಗೋವರೆಗೂ ನಾವು ಎಲ್ಲಿ ಹಬ್ಬಿಸ್ಬೇಕು ಅಂದ್ಕೊಂಡಿದ್ದೀವೋ ಅಲ್ಲೇವರೆಗೂ, ಬಳ್ಳಿ ಹೋಗೋವರೆಗೂ ಡೈಲಿ ನೋಡ್ಕೊಂಡು ಡೈರೆಕ್ಷನ್ ಚೇಂಜ್ ಮಾಡ್ತಾ ಇರ್ಬೇಕು ನಾವು. ಆವಾಗ ಅವು ಕರೆಕ್ಟಾಗಿ ಹಬ್ಬುತ್ತೆ. ಇಲ್ಲಾಂದರೆ ಅಕ್ಕಪಕ್ಕ ಗಿಡಗಳಿಗೆ ಎಲ್ಲೆಲ್ಲಿ ಅದಕ್ಕೆ ಜಾಗ ಸಿಗುತ್ತೋ ಅಲ್ಲೆಲ್ಲ ಹರಡ್ಕೊಂಡು ಹೋಗ್ಬಿಡ್ತವೆ. ನಾವು ಅವು ಬಳ್ಳಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಲ್ವ, ಅದಕ್ಕೆ ಸೇವಂತಿಗೆ ಗಿಡದಲ್ಲಿ ಇಟ್ಬಿಟ್ಟಿದ್ದೆ. ಇವಾಗ ಬಳ್ಳಿ ಥರ ಬಂದಿರೋಕ್ಕೆ ಕಿತ್ತೆಸಿಯೋಕ್ಕಾಗಲ್ಲ, ಅವಕ್ಕೆ ಒಂಚೂರು ದಾರಿ ಮಾಡಿ ಕೊಡಬೇಕು. ನೋಡಿ, ಇಷ್ಟೊಂದು ಎಲೆ ತೆಗೆದು ಹಾಕಿದ್ದೀನಿ ಕಸದಲ್ಲಿ. ಆಮೇಲೆ ರಾತ್ರಿ ಹೊತ್ತು ಹುಳ ಬಂದು ಈ ಥರ ತಿಂದ್ಬಿಡುತ್ತೆ. ಆಮೇಲೆ ಮೂಲಂಗಿ ತುಂಬ ಉದ್ದ ಆಗಿದೆ, ಇದು ಮೇಲಕ್ಕೆ ಬಂದುಬಿಟ್ಟಿದೆ, ಮುಕ್ಕಾಲು ಮೇಲಕ್ಕೆ ಬಂದುಬಿಟ್ಟಿದೆ. ಸರಿಯಾಗಿ ಆಳವಾಗಿ ಇಳ್ದಿಲ್ಲ ಅನಿಸುತ್ತೆ. ಸ್ವಲ್ಪ ಇವು ಟಬ್ಬಲ್ಲಿ ಜಾಸ್ತಿ ಆಳವಾಗಿ ಹೋಗಲ್ಲ. ಈ ಉದ್ದುದ್ದ ಇರೋ ಪಾಟು ಅಂಥದ್ರಲ್ಲಿ ಇಟ್ಕೊಂಡ್ರೆ ಬೇಗ ಹೋಗುತ್ತೆ. ಕೆಳಗಡೆ ಎಷ್ಟು ಜಾಗ ಕೊಡ್ತೀವೋ ಅಷ್ಟು ಬೇಗ ಗೆಡ್ಡೆಗಳು ಅಷ್ಟು ಇಳೀತವೆ. ಇಲ್ಲಿ ನಾನು ಅವರೆಕಾಯಿ ಇಟ್ಟಿದ್ದು ಬರ್ತಾಯಿದ್ದಾವೆ. ಅವರೆಕಾಯಿ, ಚಪ್ರದವರೆಕಾಯಿ, ಲಾಂಗ್ ಬೀನ್ಸು ಎಲ್ಲ ನೋಡೋಕೆ ಚಿಕ್ಕದ್ರಲ್ಲಿ ಒಂದೇ ಥರ ಇರುತ್ತೆ. ಸ್ವಲ್ಪ ದೊಡ್ಡವಾದಮೇಲೆ ಲಾಂಗ್ ಬೀನ್ಸ್ ಎಲೆಗಳು ಸ್ವಲ್ಪ ಬೇರೆ ಥರ ಇರುತ್ತೆ. ಮುಂದೆ ವಿಡಿಯೋಗಳಾಗ ಆದರೆ ತೋರಿಸ್ತೀನಿ ಅದನ್ನು ಯಾವ ಥರ ಇರುತ್ತೆ ಅಂತ. ನೀವು ಅವರೆಕಾಯಿ, ಇವೆಲ್ಲ ನಾನು ಹೇಳ್ತಾ ಇದ್ದೀನಲ್ಲ, ಇವೆಲ್ಲದ ಬೇರಲ್ಲೂ ನೈಟ್ರೋಜನ್ ಇರುತ್ತೆ. ಅದರಿಂದ ನೀವು ಕಾಯಿ ಬೇಡ ಅಂದ್ರೂ ಅವಾಗವಾಗ ಇದು ಗಿಡದವರೆ ಅಂತ ಬರುತ್ತೆ, ಬುಷ್ ಬೀನ್ಸ್ ಅಂತ ಇರುತ್ತೆ ಅದ್ರ ಮೇಲೆ. ಅವಾಗವಾಗ 3 ತಿಂಗಳಿಗೊಂದ್ಸರಿ ನೀವು ಅಲ್ಲೊಂದು ಇಲ್ಲೊಂದು ಇಟ್ಕೊಂಡ್ರೆ ನಮಗೆ ಕಾಯಿ ಜೊತೆಗೆ ಆ ಗಿಡಗಳಿಗೆ ನೈಟ್ರೋಜನ್ ಸಿಕ್ಕಂಗೂ ಆಗುತ್ತೆ. ಅದು ಅಲ್ಲದೆ ನಾನು ಇವಾಗ ಸೊಪ್ಪಲ್ಲೆಲ್ಲ ಹುಳ ಬಂದಿದೆ. ಸೊಪ್ಪು ಕೀಳೋಣ ಅಂತಲೇ ಬಂದೆ. ಸೊಪ್ಪಲ್ಲಿ ಕೆಳಗಡೆ ಎಲ್ಲ ಹುಳ ತಿಂದಿದ್ದಾವೆ. ಅದಕ್ಕೆ ನಾನು ಸ್ವಲ್ಪ ಸೊಪ್ಪೆಲ್ಲ ಕೀಳ್ತೀನಿ ಇವಾಗ. ಯಾಕೆಂದರೆ ಸುಮಾರು 20 ದಿನ ಆಯಿತು ನಾನೇನು ಸ್ಪ್ರೇ ಮಾಡಿಲ್ಲ. ಅದರಿಂದ ಸ್ವಲ್ಪ ರಾತ್ರಿ ಹೊತ್ತು ಈ ಥರ ಬುಷಿಯಾಗಿ ಪಾಟ್ಗಳ ಬೆಳೆದಿರೋ ಕಡೆ ಎಲ್ಲ ಹುಳ ಸೇರ್ಕೊಂಡು ನೈಟಲ್ಲಿ ಎಲೆಗಳು ಕಡ್ದಾಕಿರುತ್ತೆ. ಆ ಎಲೆಗಳು ಕಚ್ಚಿರೋದು ನೋಡಿದರೆ ಗೊತ್ತಾಗ್ಬಿಡುತ್ತೆ ನೈಟಲ್ಲಿ ಹುಳ ಬರುತ್ತೆ ಅಂತ. ಈ ಥರ ಎಲ್ಲ ನೋಡ್ಕೊಂಡು ಬಂದೆ. ನೋಡಿ, ಪ್ರತಿಯೊಂದು ಪಾಟಲ್ಲೂ ಇಲ್ಲೆಲ್ಲ ಕ್ಲೀನ್ ಮಾಡಿರಲಿಲ್ಲ ಅಲ್ವಾ, ತುಂಬ ಕಳೆ ಬೆಳೆದಿದೆ. ಅದನ್ನು ಕ್ಲೀನ್ ಮಾಡಬೇಕು. ಇವಾಗ ಸದ್ಯಕ್ಕೆ ಮಾಡೋಕ್ಕೋಗಲ್ಲ. ಸ್ವಲ್ಪ ಎಲ್ಲ ಸುಧಾರಿಸ್ಕೊಂಡು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ಲು ಬಂದಿದ್ದರೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ. ಚೆನ್ನಾಗಿದೆ ಅನಿಸಿದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ನೋಡಿ, ಇದು ನೆಲ್ಲಿಕಾಯಿ ಗಿಡ, ಅದು ಚೆನ್ನಾಗಾಗಿದೆ. ಆಮೇಲೆ ಹುಣಸೆ ಗಿಡ ರಿಪೋರ್ಟ್ ಮಾಡಿದ್ನಲ್ವ, ಅದು ಕೂಡ ಹೊಸ ಚಿಗುರು ಎಷ್ಟು ಕಡೆ ಬಂದಿದೆ. ಫಸ್ಟು ಸ್ವಲ್ಪ ದಿನ ರಿಪೋರ್ಟ್ ಮಾಡಾದಮೇಲೆ ಹಳೆ ಎಲೆ ಎಲ್ಲ ಉದುರೋಯ್ತು ಹಣ್ಣಾಗಿ. ಅದಾದಮೇಲೆ ಎಲ್ಲ ಕಡೆ
ಚಿಗುರು ಸ್ಟಾರ್ಟ್ ಆಗಿದೆ. ಚಿಗುರು ನೋಡಿ ಖುಷಿ ಆಯಿತು. ಯಾಕೆಂದರೆ ಇವಾಗ ಸೆಟ್ ಆಯಿತು. ಅದರಲ್ಲಿ ಕೆಳಗಡೆ ಸುಮಾರು ವೇಸ್ಟ್ ಹಾಕಿ ರಿಪಟ್ ಮಾಡಿದ್ದೀನಿ. ರಿಪಟ್ ಮಾಡಿರೋ ವಿಡಿಯೋ ಇರಬೇಕು ಅನಿಸುತ್ತೆ, ಮಾಡಿದ್ದೀನಿ. ಇನ್ನು 1 ವರ್ಷ 2 ವರ್ಷ ಅದೇ ಪಾಟಲ್ಲಿ ಬಕೆಟಲ್ಲಿ ಇಟ್ಟಿದ್ದೀನಿ 20 ಲೀಟ್ರು. ಅದರಲ್ಲೇ ಚೆನ್ನಾಗಿ ಬೆಳೆಯುತ್ತೆ. ಅದಾದಮೇಲೆ ಸ್ವಲ್ಪ ಗಿಡ ಬೇರೆಲ್ಲ ಮೇಲಕ್ಕೆ ಬಂದಿದೆ ಅಂದಾಗ ಮತ್ತೆ ರಿಪಟ್ ಬಿಡಬೇಕು. ನೋಡಿ ಎಲ್ಲ ಆದಮೇಲೆ ಒಂದು ಸುತ್ತು ಲಾಸ್ಟಲ್ಲಿ ಎಲ್ಲ ಪೂರ್ತಿ ಗಾರ್ಡನ್ ತೋರಿಸ್ತಾಯಿದ್ದೀನಿ ದೂರದಿಂದ. ಇಷ್ಟ ಆಗುತ್ತೆ ಅಂತ. ಯಾಕೆಂದರೆ ಗಾರ್ಡನ್ ವಿಡಿಯೋ ತುಂಬ ಜನ ಇಷ್ಟಪಡ್ತಾರೆ. ಆಮೇಲೆ ರೆಸಿಪಿಗಳು ಈ ನಡುವೆ ಮಾಡೋಕ್ಕಾಗ್ತಿಲ್ಲ ನನಗೆ. ಅಲ್ಲ, ಮಾಡ್ತಾಯಿದ್ದೀನಿ ಅಡುಗೆನ, ವಿಡಿಯೋ ಮಾಡ್ಕೊಳಕ್ಕಾಗ್ತಾಯಿಲ್ಲ. ದಯವಿಟ್ಟು ಮುಂದೆ ನಾನು ಏನಾದ್ರು ಮಾಡಿದಾಗ, ಹೊಸದೇನಾದ್ರು ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ರೆಸಿಪಿಗಳು ಏನು ಹಾಕಲ್ಲ. ಶಾರ್ಟ್ ವಿಡಿಯೋ ಅಂತೂ ಒಂದೊಂದು ಸರಿ ತೆಗಿಯೋದು ಮರ್ತೇ ಹೋಗುತ್ತೆ ನನಗೆ. ಅದರಿಂದ ಯಾವನ್ನ ಇದ್ದಾಗ ಶಾರ್ಟ್ ವಿಡಿಯೋ ಹಾಕ್ತೀನಿ ಅಪರೂಪಕ್ಕೆ. ನೋಡಿ ಎಲ್ಲ ಗಿಡಗಳು ಹಸ್ರಾಗಿ ಚೆನ್ನಾಗಿದ್ದಾವೆ. ಆವಾಗ ವಾರದಲ್ಲಿ 2 ಸರಿ 3 ಸರಿ ಮಳೆ ಬರೋದ್ರಿಂದ ಗಿಡಗಳಿಗೆ ನಾವೇನೂ ಗೊಬ್ಬರ ಲಿಕ್ವಿಡ್ಡು ಕೊಡದೇ ಇದ್ರೂ ಕೂಡ ಮಳೆ ನೀರಿಗೆ ತುಂಬ ಚೆನ್ನಾಗಿ ಬೆಳೀತವೆ. ನನ್ನ ಅದೃಷ್ಟ ಅದು. ನನಗೆ ಹುಷಾರಿಲ್ದಾಗ ಸ್ವಲ್ಪ ಮಳೆ ಜಾಸ್ತಿನೇ ಆಯಿತು ಅನಿಸುತ್ತೆ. ಇವಾಗ ಮಳೆ ಇರೋದ್ರಿಂದನೇ ಗಿಡಗಳು ನಾನು ಏನು ಸ್ಪ್ರೇ ಮಾಡದೆ, ಲಿಕ್ವಿಡ್ಗಳು ಕೊಡದೆ, ಏನೂ ಮಾಡದೇ ಇದ್ರೂ ಗಿಡಗಳು ತುಂಬ ಚೆನ್ನಾಗಿದ್ದಾವೆ. ಆಮೇಲೆ ಆವಾಗ ಕೊಟ್ಟಿದ್ದು ಬಾಳೆಹಣ್ಣಿಂದು ಕರ್ಬೂಜ ಹಣ್ಣಿಂದು ಲಿಕ್ವಿಡ್ ಬಿಟ್ಟರೆ ಇನ್ನೇನು ಕೊಟ್ಟಿಲ್ಲ. ನೋಡಿ ಸೊಪ್ಪು ಕೆಳಗಡೆ ಎಲ್ಲ ಹುಳ ತಿಂದಿರೋದು ಗೊತ್ತಾಗ್ತಾ ಇರ್ಬೋದು. ಇವಾಗ ನಾನು ಸೊಪ್ಪು ಕಿತ್ಕೊಳ್ತೀನಿ. ನಮಸ್ತೆ, ಇನ್ನೊಂದು ವಿಡಿಯೋ ಸಿಗ್ತೀನಿ. ಇಷ್ಟು ಸೊಪ್ಪು ಬಂತು.